ಡಿಕೆ ಬ್ರದರ್ಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ರಾಜಕೀಯವಾಗಿ ವಿಷ ಹಾಕಿದ್ದೀರಿ ಎಂಬ ಹೇಳಿಕೆಗೆ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾವು ಯಾರಿಗೂ ವಿಷವನ್ನ ಹಾಕಲ್ಲ, ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತೀವಿ ಅಂತ ಹೇಳೋ ಮೂಲಕವಾಗಿ ಅವರು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಆಪರೇಷನ್ಗೆ ಹೋಗ್ತಾ ಇದ್ದಾರೆ, ಬೇಗ ಗುಣಮುಖರಾಗ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರಿ ಎಂಬ ಹೇಳಿಕೆಯನ್ನ ಕೊಟ್ಟರು. ರಾಜಕೀಯವಾಗಿ ನಮ್ಮನ್ನ ಮುಗಿಸ್ಲಿಕ್ಕೆ ನೋಡಿದ್ರಿ ಅಂತ. ಇದಕ್ಕೆ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಕೆ ಸುರೇಶ್ ತಿರುಗೇಟನ್ನ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ನಾವು ಯಾರಿಗೂ ಕೂಡ ವಿಷ ಹಾಕುವವರಲ್ಲ, ನಾವು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸುವಂತಹವರು. ಅವರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ, ಬೇಗ ಗುಣಮುಖರಾಗ್ಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಅಂದಿದ್ದಾರೆ ಸುರೇಶ್. ಯಾರಿಗೂ ವಿಷ ಹಾಕುವಂಥವನಲ್ಲ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವನು. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು. ಅವರು ಆರೋಗ್ಯಕ್ಕೆ ತಪಾಸಣೆಗೆ ಆಪರೇಷನ್ಗೆ ಹೋಗ್ತಾ ಇದ್ದಾರೆ, ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಾನು ಯಾರಿಗೂ ವಿಷ ಹಾಕುವಂಥವನಲ್ಲ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವನು. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು. ಅವರು ಆರೋಗ್ಯಕ್ಕೆ ತಪಾಸಣೆಗೆ ಆಪರೇಷನ್ಗೆ ಹೋಗ್ತಾ ಇದ್ದಾರೆ, ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಾನು ಯಾರಿಗೂ ವಿಷ ಹಾಕುವಂಥವನಲ್ಲ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವನು. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು. ಅವರು ಆರೋಗ್ಯಕ್ಕೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ರಾಜಕೀಯವಾಗಿ ಮಾತುಗಳು ಈಗ ಒಂದಷ್ಟು ಕಾವನ್ನ ಪಡ್ಕೊಳ್ತಿರುವಂತೆ ಕಾಣಿಸ್ತಾ ಇದೆ. ಇಲ್ಲಿಯವರೆಗೂ ಮಾತನಾಡದೆ ತಮ್ಮ ಮನಸ್ಸಿನಲ್ಲೇ ಕುದೀತಾ ಇದ್ದಂತಹ ವಿಚಾರಗಳನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಫೋಟಿಸಿದ್ದಾರೆ. ಇದನ್ನ ಹೇಗೆ ಕೌಂಟರ್ ಮಾಡ್ತಾರೆ ಡಿಕೆ ಬ್ರದರ್ಸ್ ಅಂತ ನೋಡ್ತಾ ಇದ್ರೆ ಬಹಳ ನಾಜೂಕಾಗಿ ಇದರಿಂದ ಹೊರಗೆ ಹೋಗೋ ಪ್ರಯತ್ನ ನಡೆಸ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ಖಂಡಿತ ಹೌದು ದಿವ್ಯ ಜೊತೆ. ಯಾಕಂದರೆ ಈ ಬಾರಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರದ ಚುನಾವಣೆಯಲ್ಲಿ ಹೇಗೆ ಒಬ್ಬರನ್ನೊಬ್ಬರು ಫೇಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬಹುಶಃ ಚುನಾವಣಾ ಫಲಿತಾಂಶವೂ ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಆದಷ್ಟು ಸೂಕ್ಷ್ಮವಾಗಿ ಅದನ್ನು ನಿರ್ವಹಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಏನಾದರೂ ಡಿಕೆ ಬ್ರದರ್ಸ್ ಬಂದ್ರ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದರೆ ಇವತ್ತು ಬೆಳಗ್ಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಾಕಷ್ಟು ರಾಜಕೀಯವಾಗಿ ವಾಗ್ದಾಳಿಯನ್ನು ನಡೆಸಿದರು ಡಿಕೆ ಬ್ರದರ್ಸ್ ವಿರುದ್ಧ. ವಿಶೇಷವಾಗಿ ರಾಜಕೀಯವಾಗಿ ನನಗೆ ವಿಷ ಹಾಕುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಅನ್ನುವಂತಹ ಮಾತನ್ನು ಆರೋಪವನ್ನು ಅವರು ಮಾಡಿದರು. ಆದರೆ ಸಹೋದರ ಡಿ ಕೆ ಸುರೇಶ್ ಮಾಡ್ತಾ ಇರುವಂಥ ಆರೋಪ ಅಥವಾ ಪ್ರತಿಕ್ರಿಯೆ ಕೊಟ್ಟಂಥ ರೀತಿ ವಿಶೇಷವಾಗಿತ್ತು. ನಾವು ಯಾರಿಗೂ ಕೂಡ ವಿಷವನ್ನು ಹಾಕಿಲ್ಲ, ನಾವೆಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀವಿ. ಅವರು ಕೂಡ ಈಗ ಆರೋಗ್ಯ ಕಾರಣಕ್ಕಾಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ, ಬೇಗ ಅವರು ಸುಧಾರಿಸ್ಕೊಳ್ಳಿ ಅನ್ನುವಂಥ ಹಾರೈಕೆ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರೇ ರಾಜಕೀಯವಾಗಿ ಕೆಣಕಿದ್ರು ಕೂಡ ಅದಕ್ಕೆ ಅಂಥ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಸಮರ್ಥನೆ ಕೊಟ್ಕೊಂಡಿರುವಂಥದ್ದು ನೋಡ್ತಾ ಹೋದರೆ ಇದು ಮುಂದಿನ ದಿನಗಳಲ್ಲಿ ಇಂತಹ ಪರಸ್ಪರ ಆರೋಪ ಪ್ರತ್ಯಾರೋಪ ಅದನ್ನು ಹೇಗೆ ಅದನ್ನು ಡಿಫೆಂಡ್ ಮಾಡೋದು ಅನ್ನುವಂಥ ರೀತಿಯ ಸೇಫ್ ಗೇಮ್ ಪಾಲಿಟಿಕ್ಸ್ ಇನ್ನಷ್ಟು ಜೋರಾಗುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಸಂಬಂಧಿತವಾಗಿ ಇದೀಗ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗೊತ್ತು, ಚುನಾವಣೆ ಸಂದರ್ಭದಲ್ಲಿ ನಾವು ಏನು ಮಾತನಾಡಿದ್ರು ಕೂಡ ಮಾತನಾಡದವರಿಗೆ ಅಸ್ತ್ರವನ್ನಾಗಿ ಕೊಡುವಂತಹ ಸಾಧ್ಯತೆ ಅಂತ, ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಇದನ್ನು ಹ್ಯಾಂಡಲ್ ಮಾಡುವಂತಹ ಕೆಲಸಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಮುಂದುವರೆದಂತೆ ಹೀಗೆ ಇರುತ್ತಾ ನೋಡೋಣ.